ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಶಿವರಾತ್ರಿ ಹಬ್ಬದ ಪೂಜಾ ವಿಧಾನ, ಪೂಜೆ ಸಮಯ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ಅಭಿಷೇಕ, ನೈವೇದ್ಯ, ಯಾವ ಸಮಯದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಉಪವಾಸ ಇದ್ದವರು ಜಾಗರಣೆ ಮಾಡಲೇಬೇಕಾ ಅಥವಾ ಜಾಗರಣೆ ಮಾಡ್ದೇ ಬರೀ ಉಪವಾಸ ಇದ್ದರೆ ಸಾಕಾ? ಅದರ ಜೊತೆಗೆ ನೀವು ಕೇಳಿರುವಂಥ ಸಾಕಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತಾ ಸಂಪೂರ್ಣ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಪೂಜೆಗೆ ಈ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಬಿಲ್ವಪತ್ರೆ, ತುಂಬೆ ಹೂವು, ದತ್ತೂರಿ ಹೂವು, ಮಲ್ಲಿಗೆ ಹೂವು ಅಥವಾ ನಿಮಗೆ ಯಾವ ಹೂಗಳು ಸಿಗುತ್ತೋ ಅದನ್ನೆಲ್ಲ ಸಿದ್ಧ ಮಾಡಿಟ್ಕೊಳ್ಳಿ. ಯಾವ ಪತ್ರೆಗಳು ಸಿಗುತ್ತೋ ಅದನ್ನೆಲ್ಲ ಸಿದ್ಧ ಮಾಡಿಟ್ಕೊಳ್ಳಿ. ಇನ್ನು ಪಂಚಾಮೃತ ಅಭಿಷೇಕಕ್ಕೆ ಹಾಲು, ಮೊಸರು, ಜೇನುತುಪ್ಪ ಮತ್ತು ಕಲ್ಸಕ್ಕರೆ, ಹಣ್ಣುಗಳು ಇದನ್ನು ಸಿದ್ಧ ಮಾಡಿ ಇಟ್ಕೋಬೇಕು. ಎಲ್ಲ ಕೂಡ ಒಂದು ತಟ್ಟೆಯಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಈ ರೀತಿ ಪ್ರತಿಯೊಂದನ್ನು ಕೂಡ ಸಿದ್ಧ ಮಾಡಿ ಇಟ್ಕೊಳ್ಳಿ. ಇನ್ನು ಪೂಜೆ ಸಮಯ ಅಂತಂದರೆ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಮಾಡಬಹುದು. ಒಳ್ಳೆಯ ಸಮಯನೇ ಇದೆ. ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ 11 ಗಂಟೆಯಿಂದ 12 ಗಂಟೆ ತನಕ. ಶಿವನ ಪೂಜೆಗೆ 11 ಗಂಟೆ ಪ್ರಶಸ್ತವಾದ ಸಮಯ. ಅದು ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು, ತುಂಬಾ ಪ್ರಶಸ್ತವಾದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಕೂಡ ಮಾಡಬಹುದು. ನಾವು ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ, ಸಂಜೆ ಮಾಡ್ತೀವಿ ಅಂದರೆ ತುಂಬಾ ಒಳ್ಳೆಯದು. ಯಾಕಂದರೆ ಈ ದಿನ ಪ್ರದೋಷ ಇರುತ್ತೆ. ಹಾಗಾಗಿ ಶಿವನಿಗೆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡೋದು ಕೂಡ ತುಂಬಾ ಶ್ರೇಷ್ಠ. ಸಂಜೆ 6 ಗಂಟೆ ನಂತರ ನೀವು ಮಾಡಬಹುದು. ಎಷ್ಟೊತ್ತಿಗೆ ಬೇಕಾದರೂ ಮಾಡಿ. ಶಿವರಾತ್ರಿ ಆಗಿರೋದ್ರಿಂದ ರಾತ್ರಿ ಇಡೀ ಪೂಜೆ, ಜಪ, ತಪ ಎಲ್ಲ ನಡೀತಾ ಇರುತ್ತೆ. ಹಾಗಾಗಿ 6 ಗಂಟೆ ಮೇಲೆ ನೀವು ಮತ್ತೆ ಪೂಜೆನ ಮಾಡಬಹುದು. ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬಹುದು. ಅಥವಾ ನೀವು ಬೆಳಗ್ಗೆ ಮಾಡಿದರೂ ಕೂಡ ಮತ್ತೆ ಸಂಜೆ 6 ಗಂಟೆ ಮೇಲೆ ಪೂಜೆ ಮಾಡಬೇಕು. ಹಾಗೆ ಇನ್ನು ರಾತ್ರಿ ಎಲ್ಲ ಜಾಗರಣೆ ಇರುವಂಥವರು ಶಿವನಿಗೆ 4 ಯಾಮದಲ್ಲಿ ಪೂಜೆ ಮಾಡಬೇಕು. ಅಂದರೆ 4 ಪ್ರಹಾರದ ಪೂಜೆಗಳನ್ನು ಮಾಡಬೇಕಾಗತ್ತೆ. ಯಾವ್ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ. ಮೊದಲನೇ ಪೂಜೆ ಸಂಜೆ ಅಂದರೆ ಭಾನುವಾರ ಸಂಜೆ 6 ಗಂಟೆ 11 ನಿಮಿಷದಿಂದ 9 ಗಂಟೆ ತನಕ ಮಾಡಬಹುದು. ಮತ್ತು ಎರಡನೇ ಪೂಜೆ ರಾತ್ರಿ 9 ಗಂಟೆ 20 ನಿಮಿಷದಿಂದ 12 ಗಂಟೆ 30 ನಿಮಿಷದ ತನಕ ಮಾಡಬಹುದು. ಈ ಸಮಯದ ಒಳಗಡೆ ಮಾಡಬಹುದು. ಹಾಗೆ ಇನ್ನು ಬ್ರಾಹ್ಮಿ ಮುಹೂರ್ತ ಅಂದರೆ 12:30ರಿಂದ 3 ಗಂಟೆ 40 ನಿಮಿಷದ ತನಕ ಮಾಡಬಹುದು. ಮತ್ತು ಮುಂಜಾನೆಯ ಪೂಜೆ ಬೆಳಗ್ಗೆ 16ನೇ ತಾರೀಕು ಸೋಮವಾರ ಬೆಳಗ್ಗೆ ಅದೇ 3 ಗಂಟೆ 40 ನಿಮಿಷದಿಂದ ಬೆಳಗ್ಗೆ 7 ಗಂಟೆ ತನಕ ಮಾಡಬಹುದು. ಅಂದರೆ ಈ ಸಮಯದಲ್ಲಿ ಪೂಜೆನ ಮಾಡೋದು ಯಾವ ರೀತಿ ಅಂತಂದರೆ, ದೀಪಗಳೇನಾದರೂ ಉರಿತಾ ಇದ್ದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಬೇಕು. ಮತ್ತು ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಬೇಕು. ಶಿವನ ಪಂಚಾಕ್ಷರಿ ಮಂತ್ರವನ್ನು 108 ಸಲ ಜಪ ಮಾಡಬೇಕು. ಈ ರೀತಿ ಅಥವಾ ಇದನ್ನು ಸಂಪ್ರದಾಯಬದ್ಧವಾಗಿ ಪೂಜೆ ಮಾಡುವಂಥವರು 4 ಯಾಮದಲ್ಲೂ ಕೂಡ ಶಿವನಿಗೆ ಅಭಿಷೇಕ, ರಾತ್ರಿ ಇಡೀ ಅಭಿಷೇಕ ನಡೀತಾನೆ ಇರುತ್ತೆ. ಹಾಗಾಗಿ ನಿಮಗೆ ಸರಳವಾಗಿ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಅದರಲ್ಲೂ ಈ ಒಂದು ಶ್ರೇಷ್ಠವಾದ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ಅತಿ ಮುಖ್ಯವಾಗಿ ಎಲ್ರಿಗೂ ಬೇಕಾಗಿರೋದು ಆರೋಗ್ಯ ಅಲ್ವಾ? ಮೃತ್ಯುಂಜಯನ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡೋದ್ರಿಂದ ಎಲ್ರಿಗೂ ಕೂಡ ಆರೋಗ್ಯ, ಆಯಸ್ಸು ವೃದ್ಧಿಯಾಗತ್ತೆ. ಹಾಗೆ ಈ ದಿನ ತುಂಬ ವಿಶೇಷ ಅಂದರೆ ಶಿವನ ಅಷ್ಟೋತ್ತರನ ಪಠನೆ ಮಾಡುವಂಥದ್ದು, ಬಿಲ್ವಾಷ್ಟಕವನ್ನು ಹೇಳ್ಕೊಳ್ತಾ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡುವಂಥದ್ದು. ಇದು ಯಾವುದು ಹೇಳಕ್ಕೆ ಬರಲ್ಲ ಅಂತಂದರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ. ತುಂಬಾ ಒಳ್ಳೆಯದು. ಎಷ್ಟು ಆಗುತ್ತೋ ಅಷ್ಟು ಬಿಲ್ವಪತ್ರೆನ ತಂದಿಟ್ಕೊಳ್ಳಿ. ಈ ದಿನ ಪರಮಾತ್ಮ 1008 ಬಿಲ್ವ ಪತ್ರೆಗಳಿಂದ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಆದರೆ ಅಷ್ಟೆಲ್ಲ ನಮಗೆ ಎಲ್ಲಿ ಸಿಗುತ್ತೆ? ನಮ್ಮ ಶಕ್ತಿ ಅನುಸಾರ 108 ಅಥವಾ ಒಂದು ಹಿಡಿಯಷ್ಟಾದ್ರೂ ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡೋಣ. ಹಾಗೆ ಶಿವ ಸಹಸ್ರನಾಮ ಯಾರೆಲ್ಲ ಕಲ್ತಿದ್ದೀರಾ ಈ ದಿನ ಪಾರಾಯಣ ಮಾಡಿ. ತುಂಬ ಒಳ್ಳೆಯದು. ಶಿವ ಸಹಸ್ರನಾಮಗಳು ಬೇರೆ ಇರುತ್ತೆ, ಸಹಸ್ರನಾಮ ಸ್ತೋತ್ರನೇ ಬೇರೆ ಇರುತ್ತೆ. ಹಾಗಾಗಿ ನಿಮಗೆ ಯಾವುದು ಚೆನ್ನಾಗಿ ಹೇಳಕ್ಕೆ ಬರುತ್ತೋ ಅದನ್ನು ಹೇಳ್ಬೋದು. ನಾನು ಕೂಡ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನ ಶಿವನ ಸಹಸ್ರನಾಮಗಳನ್ನು ಪಠನೆ ಮಾಡ್ತೀನಿ. ಅಂದರೆ 1008 ನಾಮಗಳಿರುತ್ತಲ್ಲ ಅದನ್ನು ಓದ್ತಾ ಇರ್ತೀನಿ. ಆ ಬುಕ್ಕು ಕೂಡ ನನ್ನ ಹತ್ರ ಇದೆ. ಆಲ್ರೆಡಿ ಇದೇ ವಿಡಿಯೋದಲ್ಲೇ ಆ ಬುಕ್ಕನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಶಿವರಾತ್ರಿ ಹಬ್ಬದ ದಿನ ಪ್ರತಿ ವರ್ಷವೂ ಸಹಸ್ರನಾಮ ಪಾರಾಯಣ ಮಾಡ್ತಾ ಇರ್ತೀನಿ. ಇನ್ನು ದೀಪಾರಾಧನೆ ಮಾಡುವಂಥವರು ಅಕ್ಕಿ ಹಿಟ್ಟಿನ ದೀಪ, ಬೆಲ್ಲದ ದೀಪ ಅಥವಾ ದತ್ತೂರಿ ಕಾಯಿಯ ದೀಪ ಇದನ್ನು ಹಚ್ಬೋದು. ಮನೆಯಲ್ಲೂ ಹಚ್ಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು. ಇನ್ನು ಉಪವಾಸ ಇರುವಂಥವರು ನಿರಾಹಾರಿಯಾಗಿ ಉಪವಾಸ ಮಾಡಬಹುದು. ಆಗಲ್ಲ ಅನ್ನೋರು ಹಾಲು, ಹಣ್ಣು, ಲಿಕ್ವಿಡ್ ಐಟಮ್ಗಳು ಅಂದರೆ ಕಾಫಿ, ಟೀ, ಹಣ್ಣಿನ ಜ್ಯೂಸು ಇದನ್ನೆಲ್ಲ ಕುಡಿಬಹುದು. ಆದರೆ ಅನ್ನ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವಂಥ ಪದಾರ್ಥಗಳನ್ನು ತಿನ್ನಬೇಡಿ. ಅದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಕೆಲವರು ನಾವು ಪೂಜೆ ಎಲ್ಲ ಮಾಡಿ ಸಂಜೆಗೆ ತಿಂತೀವಿ ಅಂತ ಹೇಳಿದ್ದೀರ. ನೀವು ಯಾವ ರೀತಿ ನಡೆಸ್ಕೊಂಡು ಬಂದಿದ್ದೀರೋ ಆ ರೀತಿ ಮಾಡ್ಕೊಳ್ಳಿ, ಏನೂ ತಪ್ಪಿಲ್ಲ. ನಾನು ಯಾವಾಗ
ಯಾವಾಗಲೂ ಕೂಡ ಅಷ್ಟೇ ಪೂರ್ತಿ ದಿನ ಉಪವಾಸ ಇರ್ತೀನಿ. ಮಧ್ಯಾಹ್ನನೂ ತಿನ್ನೋದಿಲ್ಲ, ಸಂಜೆನೂ ತಿನ್ನೋದಿಲ್ಲ. ತುಂಬ ಹಶ್ವಾಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತ ಅನಿಸಿದ್ರೆ ಒಂದು ಗ್ಲಾಸ್ ಹಾಲು ಮಾತ್ರ ಕುಡಿದಿರ್ತೀನಿ ಅಥವಾ ಒಂದು ಬಾಳೆಹಣ್ಣು ತಿಂದಿರ್ತೀನಿ. ಅದು ಮಧ್ಯಾಹ್ನ. ಸಂಜೆ ನಾನು ಏನೂ ತಿನ್ನೋದಿಲ್ಲ. ಹಾಗಾಗಿ ನಾನು ಹೇಳಿದೆ ಅಷ್ಟೇ, ಇದೇ ರೀತಿ ಮಾಡಬೇಕು ಅಂತೇನಿಲ್ಲ. ಉಪವಾಸ ಅನ್ನೋದು ನಿಮ್ಮ ಶಕ್ತಾನುಸಾರ ನೀವು ಆಚರಣೆ ಮಾಡಿ. ಎಲ್ಲ ಪೂಜೆಗಳಲ್ಲೂ ತುಂಬಾ ಸುಲಭವಾದಂಥ ಪೂಜೆ ಶಿವನ ಪೂಜೆ. ಹಾಗಾಗಿ ಹೆಚ್ಚಿಗೆ ಮಂತ್ರ ಸ್ತೋತ್ರಗಳೆಲ್ಲ ಏನು ಹೇಳುವಂಥದ್ದಿರಲ್ಲ. ಓಂ ನಮಃ ಶಿವಾಯ ಅಂತ ನಾವು ಹೇಳಿಕೊಂಡು ಪೂಜೆ ಮಾಡಿದ್ರೆ ಸಾಕು, ಭಗವಂತ ಸ್ವೀಕರಿಸ್ತಾರೆ. ನೋಡಿ, ಪೂಜಾ ಸಾಮಗ್ರಿಗಳೆಲ್ಲ ನೀವು ಸಿದ್ಧ ಮಾಡಿಟ್ಕೊಂಡು ಅಭಿಷೇಕಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನೂ ಕೂಡ ಜೋಡಿಸ್ಕೊಂಡು ನೀವು ಪೂಜೆಗೆ ಕೂತ್ಕೊಳ್ಳಿ. ಮೊದಲು ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡ್ಕೋಬೇಕು. ನಿಮ್ಮ ಹತ್ರ ಶಿವನ ಪರಿವಾರದ ವಿಗ್ರಹಗಳಿದ್ದರೆ ಎಲ್ಲನೂ ಜೋಡಿಸ್ಕೊಳ್ಳಿ. ಇಲ್ಲ ಬರೀ ಶಿವಲಿಂಗ ಮಾತ್ರ ಇದೆ ಅಂದರೆ ಅದ್ರ ಜೊತೆಗೆ ಗಣಪತಿನೂ ಕೂಡ ಇಟ್ಕೊಂಡು, ನಂದಿಯ ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಕೊಂಡು ಅಭಿಷೇಕ ಮಾಡ್ಕೋಬಹುದು. ಆನಂತರ ಒಂದೊಂದಾಗಿ ಹಾಲು, ಸಕ್ಕರೆ, ಮೊಸರು, ತುಪ್ಪ ಅಥವಾ ಜೇನುತುಪ್ಪ, ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸು ಈ ಥರ ಒಂದೊಂದಾಗಿ ಹಾಕ್ತಾ ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ಅಭಿಷೇಕನ ಪ್ರಾರಂಭ ಮಾಡಬೇಕು. ಆನಂತರ ಒಂದು ಬಿಲ್ವಪತ್ರೆ ದಳನ ಇಟ್ಟು ಊದ್ಬತ್ತಿಯನ್ನು ಬೆಳಗಬೇಕು, ಕರ್ಪೂರನ ಬೆಳಗಬೇಕು. ಅಭಿಷೇಕ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಆನಂತರ ಅದನ್ನೆಲ್ಲ ತೆಗೆದು ಒಂದು ಬಟ್ಲಲ್ಲಿ ಹಾಕ್ಕೊಂಡು ವಿಗ್ರಹಗಳನ್ನೆಲ್ಲ ಚೆನ್ನಾಗಿ ತೊಳೆದು ಗಂಧನ ಹಚ್ಚಬೇಕು. ಅಂದರೆ ವಿಭೂತಿ, ಬಿಳಿ ಗಂಧ ಅಂತ ಏನು ಹೇಳ್ತಾರೆ, ವಿಭೂತಿ ಅದನ್ನು ಹಚ್ಚಬೇಕು. ಶಿವಲಿಂಗಕ್ಕೆ ಹಚ್ಚಿ ಪ್ರತಿಷ್ಠಾಪನೆ ಮಾಡಿ ಒಂದು ಪೀಠದ ಮೇಲೆ, ಅಥವಾ ನೀವು ಹೇಗೆ ವಿಗ್ರಹಗಳನ್ನ ಜೋಡಿಸ್ತೀರೋ ಅದೇ ರೀತಿಯೇ ಜೋಡಿಸ್ಬೋದು. ಆನಂತರ ವಸ್ತ್ರಧಾರಣೆ ಮಾಡಬೇಕು. ವಸ್ತ್ರಧಾರಣೆ ಅಂತಂದರೆ ನೋಡಿ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ವಸ್ತ್ರಗಳು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇದು ಒಂದು ತೊಗೊಂಡ್ರೂ ಕೂಡ ಸಾಕು, ಅಥವಾ ಗಣೇಶನಿಗೊಂದು ಮತ್ತು ಶಿವಲಿಂಗಕ್ಕೊಂದು ಅನ್ನೋ ರೀತಿ 2 ತೊಗೋಬೋದು. ಎಷ್ಟೋ ಜನ ರುದ್ರಾಕ್ಷಿ ಧಾರಣೆ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ರುದ್ರಾಕ್ಷಿಗೂ ಕೂಡ ಇದನ್ನು ಧರಿಸ್ಕೊಳ್ತಾರೆ. ಒಂದು ಸ್ವಲ್ಪ ದಿನ, 1 ವಾರ ಅಥವಾ 5 ದಿನ ಆ ಥರ ಇಟ್ಕೊಂಡು ಆಮೇಲೆ ಅದನ್ನು ತೆಗೆದು ಯಾವುದಾದ್ರೂ ಗಿಡದ ಹತ್ರ, ಮರದ ಹತ್ರ ಹಾಕ್ಬೋದು. ಇದನ್ನು ಧಾರಣೆ ಮಾಡಬೇಕು, ಅಂದರೆ ವಸ್ತ್ರ ಧಾರಣೆ ಮಾಡಬೇಕು. ಕೆಲವರೆಲ್ಲ ಗೆಜ್ಜೆ ವಸ್ತ್ರ ಏರಿಸ್ತೀರ, ಪರವಾಗಿಲ್ಲ. ನಿಮಗೆ ಈ ವಸ್ತ್ರ ಸಿಗಲಿಲ್ಲ ಅಂದರೆ ನೀವು ಗೆಜ್ಜೆ ವಸ್ತ್ರ ಏರಿಸ್ಬೋದು. 2 ಎಳೆ ಅಥವಾ 11 ಎಳೆ ಅಥವಾ 11 ಗೆಜ್ಜೆ ಬತ್ತಿಗಳನ್ನು ಶಿವನಿಗೆ ಅರ್ಪಿಸ್ಬೋದು. ಆನಂತರ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿ, ತುಂಬೆ ಹೂವು, ದತ್ತೂರಿ ಹೂವು, ನಿಮಗೆ ಯಾವ್ಯಾವ ಹೂಗಳು ಸಿಕ್ಕಿದೆಯೋ ಆ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಅಥವಾ ಎಳ್ಳೆಣ್ಣೆನ ಹಾಕಿ ದೀಪವನ್ನು ಹಚ್ಬೋದು. ಶಿವ ಅಭಿಷೇಕ ಪ್ರಿಯ. ಹಾಗಾಗಿ ಪೂಜೆ ಸಮಯ ಕೂಡ ನಿಮಗೆ ಎಷ್ಟೊಂದು ಸಮಯಗಳು ಸಿಗ್ತಾ ಇದೆ. ಮನೆಯವರೆಲ್ಲರೂ ಕೂಡ ಅಭಿಷೇಕದಲ್ಲಿ ಭಾಗವಹಿಸಬೇಕು. ನೀವು ಪಂಚಾಮೃತ ಅಭಿಷೇಕ ಮಾಡಿಬಿಡಿ. ಆಮೇಲೆ ಮನೆಯವರೆಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ಶಿವಲಿಂಗದ ಮೇಲೆ ಹಾಲು ಹಾಕಬೇಕು. ಕಡ್ಡಾಯವಾಗಿ ಮನೆಯವರೆಲ್ಲರೂ ಕೂಡ ಮಾಡಲೇಬೇಕು. ನಿಮ್ಮ ಮನೇಲಿ ಶಿವಲಿಂಗ ಇಟ್ಕೊಂಡಿಲ್ಲ ಅಂದರೆ ಅಟ್ಲೀಸ್ಟ್ ದೇವಸ್ಥಾನದಲ್ಲಾದರೂ ಮಾಡಿ. ಯಾಕಂದರೆ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಇಡೀ ಅಭಿಷೇಕ ನಡೀತಾನೇ ಇರುತ್ತೆ. ಎಲ್ಲ ಶಿವನ ದೇವಸ್ಥಾನದಲ್ಲೂ ನಡೀತಾ ಇರುತ್ತೆ. ಹಾಗಾಗಿ ದೇವಸ್ಥಾನಕ್ಕಾದರೂ ಹೋಗಿ ಎಲ್ಲರೂ ಕೂಡ ಹಾಲು ಹಾಕಬೇಕು. ಇದು ತುಂಬಾ ಒಳ್ಳೆಯದು. ಈ ರೀತಿ ಪ್ರಾರಂಭದಿಂದನೂ ನೀವು ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ ಹೇಳ್ಕೊತಾನೆ ಇರಬೇಕು. ಆ ದಿನ ಪೂರ್ತಿ ನೀವು ಓಂ ನಮಃ ಶಿವಾಯ ಅನ್ನೋ ಜಪ ಮಾಡ್ತಾನೆ ಇರಬೇಕು. ಈ ರೀತಿ ಅಭಿಷೇಕ, ಅಲಂಕಾರ ಎಲ್ಲ ಆದಮೇಲೆ ಬಿಲ್ವಪತ್ರೆಯಿಂದ ಶಿವನಿಗೆ ಅರ್ಚನೆಯನ್ನು ಮಾಡ್ಕೊಳ್ಳಿ. ಶಿವನ ಅಷ್ಟೋತ್ತರ ಹೇಳಿಕೊಂಡು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ಬೋದು, ಅಥವಾ ಓಂ ನಮಃ ಶಿವಾಯ ಅಂತ ಹೇಳ್ತಾ ಕೂಡ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಬಹುದು. ಆಮೇಲೆ ಮನೆಯವರೆಲ್ಲರೂ ಕೂಡ ಕೈಯಲ್ಲಿ ಬಿಲ್ವಪತ್ರೆ ಮತ್ತು ಅಕ್ಷತೆಯನ್ನು ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆಗಳನ್ನೆಲ್ಲ ಹೇಳಿಕೊಂಡು ಆ ಬಿಲ್ವಪತ್ರೆ ಮತ್ತು ಅಕ್ಷತೆಯನ್ನು ಶಿವಲಿಂಗದ ಹತ್ರ ಹಾಕಬೇಕು. ಈ ರೀತಿ ಶಿವರಾತ್ರಿ ದಿನ ಮನೆಯವರೆಲ್ಲರೂ ಕೂಡ ಶಿವಪೂಜೆಯಲ್ಲಿ ಭಾಗವಹಿಸಬೇಕು. ಅಷ್ಟೋತ್ತರ ಅರ್ಚನೆ ಎಲ್ಲ ಆದಮೇಲೆ ನೈವೇದ್ಯನ ಅರ್ಪಿಸಬೇಕು. ಈ ದಿನ ನೈವೇದ್ಯ ಏನು ಮಾಡಬೇಕು ಅಂದರೆ, ಯಾಕಂದರೆ ಎಲ್ಲರೂ ಉಪವಾಸ ಇರ್ತೀರ, ಹಾಗಾಗಿ ಅವಲಕ್ಕಿಯಿಂದ ಏನಾದರೂ ಸಿಹಿ ಪದಾರ್ಥಗಳನ್ನ ಮಾಡಿ ನೈವೇದ್ಯ ಮಾಡ್ಬೋದು. ಅಥವಾ ನೀವು ಪಂಚಾಮೃತ ಅಭಿಷೇಕಕ್ಕೆ ಹಣ್ಣುಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದೇ ಹಣ್ಣುಗಳಿಗೆ ಒಂದು ಸ್ವಲ್ಪ ಸಕ್ಕರೆ ಅದನ್ನೆಲ್ಲ ಹಾಕಿ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು. ಆನಂತರ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡಬೇಕು. ಇದಾದಮೇಲೆ ನಿಮ್ಮ ಹತ್ರ ಮಹಾಶಿವರಾತ್ರಿಯ ವ್ರತದ ಪೂಜೆಯ ಬುಕ್ ಏನಾದರೂ ಇದ್ದರೆ ಅದರಲ್ಲಿ ಕತೆ ಕೊಟ್ಟಿರ್ತಾರೆ. ಶಿವರಾತ್ರಿಯ ಮಹಿಮೆ, ಶಿವರಾತ್ರಿ ಕತೆ ಎಲ್ಲ ಇರುತ್ತೆ, ಅದನ್ನು ಓದಬಹುದು. ಶಿವರಾತ್ರಿ ಕತೆ ಅಂದರೆ ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇರುತ್ತೆ. ಕೆಲವ್ರ ಬುಕ್ಕಲ್ಲಿ ಶಿವನ ಮದುವೆ ಕತೆ ಇರುತ್ತೆ, ಮತ್ತು ಕೆಲವು ಬುಕ್ಕಲ್ಲಿ ಭಕ್ತ ಮಾರ್ಕಂಡೇಯನ ಕತೆ ಇರುತ್ತೆ. ಹೀಗೆ ಆ ಕತೆಗಳೇನಾದರೂ ಇದ್ದರೆ ನೀವು ಅದನ್ನು ಓದಬಹುದು. ಇಲ್ಲ ಅಂದರೆ ನೀವು ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿ ಕೊಡಿ. ಮಂಗಳಾರತಿ ಆದಮೇಲೆ ಮತ್ತೆ ನೀವು ಕೈಯಲ್ಲಿ ಬಿಲ್ವಪತ್ರೆ ಎಲ್ಲ ಇಟ್ಕೊಂಡು 11 ಪ್ರದಕ್ಷಿಣೆ, ನಿಂತಲ್ಲೇ 11 ಪ್ರದಕ್ಷಿಣೆ ಹಾಕಿ ನಿಮ್ಮ ಕೋರಿಕೆ ಏನೇನಿದೆ ಅದನ್ನೆಲ್ಲ ಇನ್ನೊಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಆನಂತರ ನೀವು ಆ ಬಿಲ್ವಪತ್ರೆನ ಶಿವಲಿಂಗದ ಮುಂದೆ ಹಾಕಬೇಕು. ಮನೇಲಿ ಶಿವಲಿಂಗ ಇಟ್ಕೊಂಡಿಲ್ಲ ಅಂತ ಅನ್ನೋರು ಕಳಸದ ಮುಂದೆ ಅಥವಾ ಲಕ್ಷ್ಮೀ ವಿಗ್ರಹದ ಮುಂದೆ ಅಥವಾ ಗಣಪತಿ ಮುಂದೆ ಕೂಡ ಹಾಕ್ಬೋದು. ಇವರೆಲ್ಲರಿಗೂ ಕೂಡ ಬಿಲ್ವಪತ್ರೆ ಪೂಜೆಗೆ ಸಲ್ಲುತ್ತೆ. ಹಾಗಾಗಿ ಈ ವಿಗ್ರಹಗಳ ಮುಂದೆ ಕೂಡ ಬಿಲ್ವಪತ್ರೆನ ಹಾಕ್ಬೋದು. ನಿಮಗೆ 3 ಪೂಜೆ ಸಮಯನ ತಿಳಿಸ್ಕೊಟ್ಟಿದ್ದೀನಿ.
ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ, 11 ಗಂಟೆಯಿಂದ 12 ಗಂಟೆ ತನಕ, ಮತ್ತು ಸಂಜೆಯ ಗೋಧೂಳಿ ಸಮಯ 6 ಗಂಟೆ ನಂತರ ಪೂಜೆ ಮಾಡಬಹುದು. ಇದಾದಮೇಲೆ ರಾತ್ರಿ 11 ಗಂಟೆಯಿಂದ 12:20 ತನಕ ಈ ಒಂದು ಸಮಯದಲ್ಲಿ, ಅಂದರೆ ಇದು ನಿಶಿತ ಕಾಲದ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಯಾರೆಲ್ಲ ಉಪವಾಸ ಇರ್ತಿರೋ ಅವರು ರಾತ್ರಿ 12:30 ತನಕ ಆದರೂ ಎಚ್ಚರವಾಗಿರಬೇಕು. ಎಚ್ಚರವಾಗಿದ್ದು ಈ ಒಂದು ಸಮಯದಲ್ಲಿ ನೀವೇನು ದೀಪಾರಾಧನೆ ಮಾಡಿರ್ತೀರಲ್ಲ, ಆ ಒಂದು ದೀಪದಲ್ಲಿ ನೀವೇನು ತುಪ್ಪದ ಬತ್ತಿ ಹಾಕಿರ್ತೀರ ಅದನ್ನು ತೆಗೆದು ಮತ್ತೆ ಬೇರೆ ತುಪ್ಪದ ಬತ್ತಿನ ಹಾಕಿ ಇನ್ನೊಂದು ಸಲ ಆ ದೀಪಗಳನ್ನು ಹಚ್ಚಬೇಕು. ಅಂದರೆ ಬೆಲ್ಲದ ದೀಪ, ತಂಬಿಟ್ಟನ ದೀಪ ಅಥವಾ ದತ್ತೂರಿ ಕಾಯಿ ದೀಪ ಇದನ್ನೆಲ್ಲ ಹಚ್ಚಿರ್ತೀರಲ್ಲ, ಅದರಲ್ಲಿರುವಂಥ ತುಪ್ಪದ ಬತ್ತಿನ ತೆಗೆದು ಮತ್ತೆ ಬೇರೆ ತುಪ್ಪದ ಬತ್ತಿನ ಹಾಕಿ ಆರತಿ ಮಾಡಿ ಓಂ ನಮಃ ಶಿವಾಯ ಅಂತ 108 ಸಲ ಜಪ ಮಾಡಿ. ತುಂಬಾ ಒಳ್ಳೆಯದು. ಇಷ್ಟು ಮಾಡಿ ನೀವು ಬೇಕಾದರೆ ಹೋಗಿ ಮಲ್ಕೋಬೋದು. ಮಾರನೇ ದಿನ ಸೋಮವಾರ ಬೆಳಗ್ಗೆ ಆದಷ್ಟು ಬೇಗನೆ ಎದ್ದು ಸ್ನಾನ ಮಾಡಿ ಬೆಳಗ್ಗೆ 7 ಗಂಟೆ ಒಳಗಾಗಿ ಮತ್ತೆ ಇನ್ನೊಂದು ಸಲ ಒಂದು ಗ್ಲಾಸ್ ಹಾಲು ಕಾಯಿಸಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಬೇಕಾದರೆ ನೀವು ಉಪವಾಸನ ಬಿಡಬಹುದು. ಇದಿಷ್ಟು ಕೂಡ ತುಂಬಾ ಸರಳವಾದಂಥ ವಿಧಾನದಲ್ಲಿ ನಿಮಗೆ ಶಿವರಾತ್ರಿಯ ಶಿವಪೂಜೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಭಕ್ತಿಯಿಂದ ಶಿವಪೂಜೆ ಮಾಡಿ ಆ ಪರಮಾತ್ಮನ ಆಶೀರ್ವಾದ ನಿಮಗೆಲ್ರಿಗೂ ಸಿಗಲಿ. ಪ್ರೀತಿಯ ಸ್ನೇಹಿತರೆ, ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?